ಇಲ್ಲಿ ಒಂದಂತೂ ಸತ್ಯ, ಕಿರಿಕೀರ್ತಿ ತನ್ನ ಜೀವನದಲ್ಲಿ ಆದಂತಹ ಒಂದು ದೊಡ್ಡ ಡ್ಯಾಮೇಜನ್ನು ಹೇಗೆ ಫಿಲ್ ಮಾಡೋದು ಅನ್ನೋದನ್ನು ನೋಡ್ತಾ ಇದ್ದಾನೆ. ಅದಕ್ಕಾಗಿ ಈ ಒಂದು ಧರ್ಮಸ್ಥಳ ಪ್ರಕರಣವನ್ನು ಒಂದು ರೀತಿಯಲ್ಲಿ ಷಡ್ಯಂತ್ರವಾಗಿ ಬಳಸ್ತಾ ಇದ್ದಾನೆ, ದುರುಪಯೋಗ ಮಾಡ್ತಾ ಇದ್ದಾನೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಥರ್ಡ್ ಐ ಗಿರೀಶ್ ಮಠಣ್ಣನವರ್, ಚಂದನ್ ಗೌಡ, ಅಜಯ್ ಅಂಚನ್, ಜಗದೀಶ್ ವಿರುದ್ಧ SITಗೆ ಈಗ ಕೀರ್ತಿ ಶಂಕರಘಟ್ಟ ದೂರನ್ನ ಕೊಟ್ಟಿದ್ದಾರೆ. ನೋಡಿ, ಇವತ್ತು ವಸಂತ ಗಿಳಿಯಾರ್ ಯಾಕೆ ಸೈಲೆಂಟ್ ಆಗಿದ್ದಾನೆ ಅಂತ ಕೇಳಿದರೆ ಖಂಡಿತವಾಗಿಯೂ ಸೈಲೆಂಟ್ ಆಗಿಲ್ಲ. ದೊಡ್ಡ ಗೂಢಾಲೋಚನೆಯನ್ನು ಇವರೊಂದು ಟೀಮ್ ಹೆಣಿತಾ ಇದೆ. ಯಾವ ರೀತಿಯಲ್ಲಿ ಅಜಯ್ ಅಂಚನ್ ಅವರನ್ನು ಕಟ್ಟಿ ಹಾಕೋದು, ಯಾವ ರೀತಿಯಲ್ಲಿ ತರ್ಡೆಯನ್ನು ಕಟ್ಟಿ ಹಾಕೋದು, ಯಾವ ರೀತಿಯಲ್ಲಿ ಗಿರೀಶ್ ಮಠಣ್ಣವರನ್ನು ಕಟ್ಟಿ ಹಾಕೋದು, ಯಾವ ರೀತಿಯಲ್ಲಿ ಸಮೀರ್ MDಯನ್ನು ಕಟ್ಟಿ ಹಾಕೋದು, ಅಥವಾ ಯಾವ ರೀತಿಯಲ್ಲಿ ಚಂದನ್ ಗೌಡ ಅವರನ್ನು ಕಟ್ಟಿ ಹಾಕೋದು. ವಾರ್ತೆಗಳು ಜನರಿಗೆ ತಲುಪ್ತಾ ಇದೆ. ಅದನ್ನು ಹೇಗೆ ಬ್ರೇಕ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಇದ್ದಾರೆ. ಪ್ರಕಾಶ್ ರಾಜ್ ಅವರು ಒಮ್ಮೆ ಬೆಂಡೆತ್ತಿ ಬಿಟ್ಟಿದ್ರು, ನೀನು ಪತ್ರಕರ್ತ ಅಲ್ಲಪ್ಪ, ನೀನು ಪತ್ರಕರ್ತ ಆಗಿದ್ದರೆ ಒನ್ ವೇ ರೂಟಲ್ಲಿ ಹೋಗ್ತಾ ಇರಲಿಲ್ಲ, ಡಬಲ್ ರೋಡನ್ನೇ ಹಿಡಿತಾ ಇದ್ದೆ. ನೀನು ಒನ್ ವೇ ರೂಟಲ್ಲಿ ಹೋಗ್ತಾ ಇದ್ದೀಯಾ, ನೀನು ಖಂಡಿತವಾಗಿಯೂ ಪತ್ರಕರ್ತ ಅಲ್ಲ, ನೀನು ಬೇಕಿದ್ರೆ ನಾಮಾರ್ಥ ಪತ್ರಕರ್ತ ಅಂತ ಕರಿಬೋದು. ಈ ಒಂದು ಪ್ರಕರಣದಲ್ಲೂ ನಾನು ಕಿರಿಕ್ ಮಾಡ್ತಿದ್ದೇನೆ ಅಂತ ಗೊತ್ತಾದರೆ ಜನರು ಹೊಡೆದು ಸಾಯಿಸ್ತಾರೆ ಅನ್ನೋದು ಗೊತ್ತಿದೆ. ಅದಕ್ಕೆ ಕೀರ್ತಿ ಶಂಕರಘಟ್ಟ ಅಂತ ಹೆಸರನ್ನು ಹಾಕಿರುವಂಥದ್ದು. ಥರ್ಡ್ ಎ ನಿಜವಾಗ್ಲೂ ಶಾಕ್ ಆಗಿರೋದು, ಥರ್ಡ್ ಎ ಮೇಲೆ ಕೇಸ್ ದಾಖಲಿಸಿರೋದು. ಅವರು ಯಾವುದೇ ದಾಖಲೆ ಇಲ್ಲ, ಅವರು ಮಾತಾಡೋದಕ್ಕಿಂತ ಮುಂಚೆನೇ ಅವ್ರು ಹೇಳಿಬಿಡ್ತಾರೆ, ಇವಾಗ ನಾವು ಹೇಳ್ತಾ ಇರೋದೆಲ್ಲವೂ ಅಂತೆ ಕಂತೆಗಳ ಒಂದು ಭಾಗ ಆಗಿದೆ, ಬಹಿರಂಗವಾಗಿ ಯಾವ ವಿಚಾರವನ್ನು ನಾವು ನಿಮ್ಮ ಮುಂದೆ ಹೇಳ್ಕೊಳ್ಳೋ ಹಾಗೆ ಇಲ್ಲ, SIT ಅಫಿಷಿಯಲ್ ಆಗಿ ಮಾಹಿತಿಗಳನ್ನು ಹೊರಹಾಕುವವರೆಗೂ ಅಂತ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಯಾವ ಪುರುಷಾರ್ಥಕ್ಕೆ ಅವರ ಮೇಲೆ ಕೇಸ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಹಲೋ ಹಾಯ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನೆನ್ನೆ ದಿವಸದಿಂದ ಇವತ್ತಿನವರೆಗೂ ನೋಡಿ, ಯೂಟ್ಯೂಬರ್ಗಳ ಮೇಲೆ ಕೇಸು, ದೂರು, ನೋಟಿಸು, SIT ಅದು ಇದು ಅಂತ ವಾರ್ತೆಗಳು ಬರ್ತಾ ಇದ್ವು. 4-5 ಜನರ ಹೆಸರುಗಳನ್ನು ಹೇಳಲಾಗ್ತಾ ಇತ್ತು. ಆದರೆ ಯಾವುದೇ ಪುರಾವೆಗಳು ಅದಕ್ಕೆ ಇರಲಿಲ್ಲ, ದಾಖಲೆಗಳು ಇರಲಿಲ್ಲ. ಆದರೆ ನಿನ್ನೆ ಬೆಳಿಗ್ಗೆಯಿಂದ ಈ ವಿಚಾರಗಳು ಮಾತ್ರ ವೆಬ್ ಪೋರ್ಟಲ್ಗಳಲ್ಲಿ ನಿರಂತರವಾಗಿ ಬರ್ತಾ ಇತ್ತು. ಅಂದ್ಕೊಂಡೆ ಮೇ ಬಿ ಇರ್ಬೋದು, ಓಕೆ ಕೇಳಿಬಿಡೋಣ ಅಂತ ಈ 4-5 ಹೆಸರು ಇರುತ್ತಲ್ವ, ಅವರಿಗೆ ಸಂಬಂಧಪಟ್ಟವರನ್ನು ವಿಚಾರಿಸಿದಾಗ ಇಲ್ಲ, ಬರಲಿಲ್ಲ, ಎಲ್ಲ ಕಡೆಯಿಂದಲೂ ಬರಲಿಲ್ಲ ಅನ್ನುವಂತಹ ಉತ್ತರ. ಇವತ್ತು ಸಾಯಂಕಾಲ ಆಗುವಾಗ ಬಂದೇ ಬಿಡ್ತು ನೋಡಿ. ಥರ್ಡ್ ಐ ಗಿರೀಶ್ ಮಠಣ್ಣನವರ್, ಚಂದನ್ ಗೌಡ, ಅಜಯ್ ಅಂಚನ್, ಜಗದೀಶ್ ವಿರುದ್ಧ SITಗೆ ಈಗ ಕೀರ್ತಿ ಶಂಕರಘಟ್ಟ ದೂರನ್ನ ಕೊಟ್ಟಿದ್ದಾರೆ. ನೋಟಿಸ್ ಅಲ್ಲ, ಕನ್ನಡದಲ್ಲಿ ಕೀರ್ತಿ ಶಂಕರಘಟ್ಟ ಅಂತ. ಶಾಕ್ ಆಗಿಬಿಡ್ತೀವಿ, ಏನಪ್ಪ ಶಂಕರಘಟ್ಟನ, ಹೊಸ ಒಬ್ಬರು ಯಾರೋ ಉದಯ ಆದರು ಅಂತ ಅಂದ್ಕೊಂಡೆ ನಾನು. ನೋಡುವಾಗ ಯಾರು ಇಡೀ ಸಾರ್ವಜನಿಕವಾಗಿ ಮತ್ತು ಇಡೀ ಸಮಾಜದಲ್ಲಿ, ರಾಜ್ಯದಲ್ಲಿ ಕನ್ನಡಿಗರಿಂದ ಚೀ ಥೂ ಅಂತ ಉಗಿಸ್ಕೊಂಡಂತಹ ಕಿರಿಕೀರ್ತಿ ಅಂತ ಹೆಸರು ಹಾಕಿದರೆ ಏನೋ ತನ್ನ ವರ್ಚಸ್ಸಿಗೆ ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ಆತನಿಗೆ ಗೊತ್ತಾಗ್ಬಿಟ್ಟಿದೆ. ಕೀರ್ತಿ ಶಂಕರಘಟ್ಟ ಅಂತ ಒಂದು ಕನ್ನಡಿನೂ ಇಟ್ಕೊಂಡು ಸುಮ್ಮನೆ ಈ ಥರ ಪೋಸ್ ಕೊಡ್ತಾನೆ. ಇವಾಗ ಹಣೆ ಬರ ಎಲ್ರಿಗೂ ಗೊತ್ತೇ ಇದೆ. ಕಿರಿಕೀರ್ತಿ ಅಂದರೆ ಗೊತ್ತಾಗುತ್ತೆ, ಕೀರ್ತಿ ಶಂಕರಘಟ್ಟ ಅಂತ ಬೇಕಾಗೇನಿಲ್ಲ. ಯಾಕಂತಂದರೆ ನೀವು ಮಾಡ್ತಾ ಇರುವಂತಹ ಆ ಒಂದು ಗನಾಂಧಾರಿ ಕೆಲಸಗಳಿಗೆ ನಿಮ್ಮ ಊರನ್ನು ಬೇರೆ ಹಾಳು ಮಾಡ್ತೀರಾ. ನೀವು ಸುಮ್ಮನೆ ಒಂದೊಂದು ಹೇಳ್ಕೊಂಬರ್ತಾರೆ ನೋಡಿ. 4-5 ಮಂದಿಯ ವಿರುದ್ಧವಾಗಿ ಇವತ್ತು SIT ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದಾರಂತೆ. ಕಿರಿಕೀರ್ತಿಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಿಕ್ಕಿದೆ. ಯಾಕಂತಂದರೆ ಕಿರಿಕೀರ್ತಿ ಕನ್ನಡ, ಸುವರ್ಣ ನ್ಯೂಸು, ಪವರ್ TV, ಆಮೇಲೆ ಪಬ್ಲಿಕ್ TV, ಎಲ್ಲ ಟಿವಿಯಲ್ಲಿ ಹೋಗಿ ಬೈಟ್ಗಳನ್ನು ಕೊಟ್ಟದ್ದು, ಸಂದರ್ಶನಗಳನ್ನು ಮಾಡಿದ್ದು, ಏನು ಪ್ರಯೋಜನ ಆಗಲಿಲ್ಲ ಅಂತ. ಅಂದರೆ ಇಷ್ಟೆಲ್ಲ ಬುರುಡೆಗಳನ್ನು ಬಿಡ್ತಾಯಿದ್ರು. ಒಂದೇ ಟೆನ್ಷನ್ ಅವರಿಗಿರೋದು, ಒಂದೇ ಟೆನ್ಷನ್ ಏನು ಗೊತ್ತಾ, ಮಾಹಿತಿಗಳು ಯೂಟ್ಯೂಬರ್ಗಳಿಗೆ ಹೇಗೆ ಸಿಗುತ್ತೆ ನೋಡಿ. ಯಾರೆಲ್ಲ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ ಅಂದರೆ ತಡೆ ಮೇಲೆ, ಅಜಯ್ ಅಂಚನ್ ಮೇಲೆ, ಆಮೇಲೆ ಲಾಯರ್ ಜಗದೀಶ್ ಮೇಲೆ, ಆಮೇಲೆ ಇನ್ಯಾರ್ದು ಇಬ್ಬರ ಹೆಸರು ಚಂದನ್ ಗೌಡ, ಆಮೇಲೆ ಇನ್ನೊಬ್ಬರ ಹೆಸರೇನೋ ಕೇಳಿ ಬರ್ತಾ ಗಿರೀಶ್ ಮಠಣ್ಣವ್ರ ಮೇಲೆ. ಇವರಿಗೆಲ್ಲ SIT ಯಾಕೆ ಇದು ಮಾಹಿತಿಯನ್ನು ಕೊಡುತ್ತೆ, ಹೇಗೆ ಕೊಡುತ್ತಾ ಇಲ್ವಾ, ಈ ಒಂದು ವಿಚಾರದಲ್ಲಿ ದಿಗ್ಭ್ರಮೆ. ಅಂದರೆ ನಮಗೆ ಸಿಗದಂತಹ ಐಟಮು ಅವರಿಗೆ ಸಿಕ್ಕಿದೆ, ಅದು ಹೇಗೆ ಸಿಗುತ್ತೆ ಅನ್ನೋದು ಅಷ್ಟೊಂದು ಕುತೂಹಲ ಅವರಲ್ಲಿ ಇದೆ ಅಂತ ಇವಾಗ ಈ ಒಂದು ವಿಚಾರಗಳನ್ನು ನೋಡಿ ಗೊತ್ತಾಯಿತು. ಯಾಕೆಂತ ಕೇಳಿದರೆ ನೋಡಿ, 2 ದಿವಸಗಳಾಯಿತು ನೋಟಿಸ್ ಬಂದಿಲ್ಲದಿದ್ದರೂ ನೋಟಿಸ್ ಬಂತು ಅಂತ ಏನೋ ಒಂದು ಬರೋದಕ್ಕಿಂತ ಮೊದಲು ಚೂ ಬಿಡ್ತಾರಲ್ಲ, ನೋಟಿಸ್ ಬಂತು, ನೋಟಿಸ್ ಬಂದೇ ಇಲ್ಲ. ಯಾಕಂತಂದರೆ ಇವರು ದೂರು ಕೊಡೋಕ್ಕೆ ಹೋಗ್ತಾ ಇದ್ದಾರೆ, ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಗೌಜು ಮಾಡ್ತಾಯಿದ್ರು. ನೋಟಿಸ್ ಬಂತು ಅಂತ. ನೋಟಿಸ್ ಬರೋದಕ್ಕಿಂತಲೂ ಮುಂಚೆನೆ ಇವತ್ತು ಕಿರಿಕೀರ್ತಿ ಅವರು ಹೋಗಿ SIT ಅಧಿಕಾರಿಗಳಿಗೆ ಕೇಸನ್ನು ಕೊಟ್ಟಿದ್ದಾರಂತೆ.
ಅಂದರೆ ಈ ಒಂದು SIT ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಅಷ್ಟು ಸಿಕ್ಕಿತು, ಇಲ್ಲಿ ಇಷ್ಟು ಸಿಕ್ಕಿತು ಅಂತ ಅದು ಹೇಗೆ ಇವರಿಗೆ ಗೊತ್ತಾಗುತ್ತೆ ಅಂತ ನೋಡಿ. ಸೌಜನ್ಯ ಮಾವ ವಿಠಲ್ಗೌಡರು, ಆಮೇಲೆ ಗಿರೀಶ್ ಭಟ್ಟಣ್ಣವರು, ಆಮೇಲೆ ಇನ್ಯಾರಪ್ಪ ಚೆನ್ನಯ್ಯ, ಬೇರೆ ಒಂದಿಬ್ಬರು ಬಂದಿದ್ದಾರೆ. ಇವರೆಲ್ಲ SIT ವಿಚಾರಣೆಯನ್ನು ನಡೆಸ್ಕೊಂಡು ಬಂದವರು, ಗೊತ್ತಿಲ್ಲ ಅಂದರೆ ಅವ್ರಿಗೆ ಒಮ್ಮೆ ನೆನಪಿಸ್ಕೊಡಿ ಕಿರಿಕೀರ್ತಿ ಅವರಿಗೆ. ಬರೀ ಆರ್ ಕನ್ನಡದಲ್ಲಿ ಕೂತ್ಕೊಂಡು ಬೊಗಳೆ ಬಿಡೋದು ಮಾತ್ರ ಅಲ್ಲ, ಕೆಲವೊಂದು ವಿಚಾರಗಳು ನಡೀತಾ ಇದೆ, ಅದನ್ನು ನೋಡಿ ಓಕೆ. SIT ಏನು ವಿಚಾರಣೆಗಂತ ಹೋಗಿ 10-15 ದಿವಸ ಅಲ್ಲಿ ಸುಮ್ಮನೆ ಗೆಣಸು ಕೇರಿತಾ ಕೂತ್ಕೊಳ್ಳಿಲ್ಲ, ಅಲ್ಲಿ ವಿಚಾರಣೆ ನಡೀತಾ ಇತ್ತು. ನೀವೆಲ್ಲ ಹೇಳ್ತಾ ಇರೋದು ಡ್ರಿಲ್ ಮಾಡಿದ್ರು ಅಂತ, ಅದನ್ನು ಮಾಡ್ತಾ ಇದ್ರು. ಆವಾಗ ಮಾಹಿತಿ ಬರುತ್ತೆ, ಅಲ್ಲಿದ್ದವರೆಗೂ ಮಾಹಿತಿ ಗೊತ್ತಾಗುತ್ತೆ, ಅಲ್ಲಿ ಹಾಗೆ ಸಿಕ್ಕಿದೆ, ಇಲ್ಲಿ ಹೀಗೆ ಸಿಕ್ಕಿದೆ ಅಂತ. ಸುಮ್ಮನೆ ಯಾರು ಸುಮ್ಮನೆ ಹೇಳ್ತಾ ಇಲ್ಲ. ನಿಜವಾಗ್ಲೂ ಶಾಕ್ ಆಗಿರೋದು ಥರ್ಡ್ ಎ ಮೇಲೆ ಕೇಸ್ ದಾಖಲಿಸಿರೋದು. ಅವರು ಯಾವುದೇ ದಾಖಲೆ ಇಲ್ಲ, ಅವರು ಮಾತಾಡೋದಕ್ಕಿಂತ ಮುಂಚೆನೇ ಅವ್ರು ಹೇಳಿಬಿಡ್ತಾರೆ. ಇವಾಗ ನಾವು ಹೇಳ್ತಾ ಇರೋದೆಲ್ಲವೂ ಅಂತೆ ಕಂತೆಗಳ ಒಂದು ಭಾಗ ಆಗಿದೆ. ಬಹಿರಂಗವಾಗಿ ಯಾವ ವಿಚಾರವನ್ನು ನಾವು ನಿಮ್ಮ ಮುಂದೆ ಹೇಳ್ಕೊಳ್ಳೋ ಹಾಗೆ ಇಲ್ಲ, SIT ಅಫಿಷಿಯಲ್ ಆಗಿ ಮಾಹಿತಿಗಳನ್ನು ಹೊರಹಾಕುವವರೆಗೂ ಅಂತ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಯಾವ ಪುರುಷಾರ್ಥಕ್ಕೆ ಅವರ ಮೇಲೆ ಕೇಸ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಚಂದನ್ ಗೌಡ್ ಇವರೆಲ್ಲ ಮೇಲೆ ನೋಡಿ ಒಂದು ರೀತಿಯಲ್ಲಿ ಹಾಗೆ ತೀರಿಸುವಂತಹ ಒಂದು ಕುಡ್ಲಾರಾಂಪೇಜ್ ಅಜಯ್ ಅಂಚನ್ ಅವರನ್ನು ಹೊಡೆದಾಕೋಕೆ ನೋಡಿದರು, ಅದು ಆಗಲಿಲ್ಲ. ಆಮೇಲೆ ಅಭಿಷೇಕ್ ಅವರನ್ನು ಹೊಡೆದೇ ಮುಗಿಸೋಣ ಅಂತ ಪ್ಲ್ಯಾನ್ ಮಾಡಿದರು. ಅವರ ಬಂಟ ಇದಾನಲ್ಲ ಸುಮಂತ್ ಹೇಳ್ಕೊಂಡಿದ್ದ, ನಮ್ಮ ಗುರುನೇ ಹೇಳಿರೋದು ಹಲ್ಲೆ ಮಾತ್ರ ಅಲ್ಲ ಕೊಲೆ ಮಾಡೋಕ್ಕೆ ಅಂತಲೇ ಜನ ಕಳಿಸಿರೋದು, ಅದೆಲ್ಲ ನಮ್ಮ ಪ್ರೀ ಪ್ಲ್ಯಾನು, ನಮ್ಮ ಅಣ್ಣವರು ಪುನೀತ್ ಕೆರೆಹಳ್ಳಿ, ನಮ್ಮ ಗುರು ಕಿರಿಕೀರ್ತಿ, ಆಮೇಲೆ ಇನ್ಯಾವನ್ನು ಹೆಸರು ಹೇಳಿದ್ದ, ಎಲ್ಲನ ಇಲ್ಲಿ ಸುಮ್ಮನೆ ಓದಿರ್ಕೊಂಡು ನನ್ನ ಕೆಲಸ ಇಲ್ಲಿ ಹಾಳು ಮಾಡೋದು, ಹೋಗಲಿ ಸಾಯ್ಲಿ ಏನು ಬೇಕಾದರೂ ಮಾಡಲಿ. ಆದರೆ ಇವತ್ತಿನ ವಿಚಾರ ಏನಪ್ಪ ಅಂದರೆ 5 ಯೂಟ್ಯೂಬರ್ಗಳ ವಿರುದ್ಧವಾಗಿ ಕೇಸನ್ನು ದಾಖಲಿಸಿರೋದು ಯಾರು? ಕಿರಿಕೀರ್ತಿ. ನಂತರ ಆತ ಏನು ಮಾಡಬೇಕಿತ್ತು, ಒಂದು ಅಲ್ಲಿ ಪತ್ರಿಕಾಗೋಷ್ಠಿ ಸುದ್ದಿಗೋಷ್ಠಿ ಮಾಡಬೇಕಿತ್ತು, ಅಲ್ಲಿ ಹಲವು ಮಾಧ್ಯಮ ಪ್ರವರ್ತಕರಿದ್ದರು, ಏನಿಲ್ಲ, ಬಂದ ಕೇಸ್ ಕೊಟ್ಟ, ಸೀದಾ ಹೋಗಿ ಆರ್ ಕನ್ನಡದಲ್ಲಿ ಕೂತ್ಕೊಂಡ. ಆರ್ ಕನ್ನಡದಿಂದ ಕಾಲ್ ಬರುತ್ತೆ, ಹೌದೋ ಪುಟ್ಟ, ಈಗ ಮಾಡಿದ್ದೆ ಪುಟ್ಟ ಅಂತ ಕೇಳ್ತಾರೆ. ಆಗ ಹೌದು ಮಮ್ಮಿ ಅಂತ ಹೇಳಿ ಉತ್ತರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಇದು ಹಣೆ ಬರ ಅಂದರೆ ಇದು ನೋಡಿ. ಇಲ್ಲಿ ಒಂದಂತೂ ಸತ್ಯ, ಕಿರಿಕೀರ್ತಿ ತನ್ನ ಜೀವನದಲ್ಲಿ ಆದಂತಹ ಒಂದು ದೊಡ್ಡ ಡ್ಯಾಮೇಜನ್ನು ಹೇಗೆ ಫಿಲ್ ಮಾಡೋದು ಅನ್ನೋದನ್ನು ನೋಡ್ತಾ ಇದ್ದಾನೆ. ಅದಕ್ಕಾಗಿ ಈ ಒಂದು ಧರ್ಮಸ್ಥಳ ಪ್ರಕರಣವನ್ನು ಒಂದು ರೀತಿಯಲ್ಲಿ ಷಡ್ಯಂತ್ರವಾಗಿ ಬಳಸ್ತಾ ಇದ್ದಾನೆ, ದುರುಪಯೋಗ ಮಾಡ್ತಾ ಇದ್ದಾನೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕೆ ಇದನ್ನು ನಾವು ಹೇಳಬೇಕು ಅಂದರೆ, ಈ ಒಂದು ಧರ್ಮಸ್ಥಳ ಪ್ರಕರಣ ಬಂದಂಥ ಸಂದರ್ಭದಲ್ಲಿ ಏನು ಸಾಕ್ಷಿ ಆಧಾರಗಳನ್ನು ಇಟ್ಟುಕೊಂಡು ಯಾರೆಲ್ಲ ವಿಡಿಯೋ ಮಾಡಿದ್ರು, ಇವಾಗ ಭೀಮನ ಸಂದರ್ಶನ ಮಾಡಿದವರನ್ನೇ ನೋಟಿಸ್ ಕೊಟ್ಟು ಕರೀಲಿ, ಪರವಾಗಿಲ್ಲ, ಯಾಕೆ ಏನು ನೋ ಇಶ್ಯೂಸ್. ಯಾರೆಲ್ಲ ಸಂದರ್ಶನ ಮಾಡಿದ್ದಾರೆ ಕರೀತಾರೆ, ತನಿಖೆಗೆ ಯಾರು ಇದುವರೆಗೂ ಹೋಗಲ್ಲ ಅಂತ ಯಾರೂ ಹೇಳಿಲ್ಲ, ಎಲ್ಲರೂ ತನಿಖೆಗೆ ಹೋಗಿದ್ದಾರೆ, ವಿಚಾರಣೆಗೆ ಒಳಪಟ್ಟಿದ್ದಾರೆ. ಏನು ವಿಚಾರಣೆ ಇದೆ ಎಲ್ಲವೂ ನಡೆದಿದೆ, ಅವರ ಜನ್ಮ ಜಾಲಾಡಿ ಕಳಿಸ್ಕೊಟ್ಟಿದ್ದಾರೆ. ಯಾರಿಗೆ ಭಯ? ಯಾರಿಗೂ ಭಯ ಇಲ್ಲ. ಇಲ್ಲಿ ವಿಡಿಯೋ ಮಾಡಿರೋರಿಗೂ ಯಾರಿಗೂ ಭಯ ಇಲ್ಲ. ಇವಾಗ ನನ್ನ ವಿಚಾರವನ್ನು ಹೇಳೋದಾದರೆ, ಜನತಾ ಏಜೆಂಟ್ ಏನಪ್ಪ ವಿಡಿಯೋ ಮಾಡಿದ್ಯಾ ಅಂತ ಕೇಳಿದರೆ ಹೇಳ್ತೀನಿ, ನಾನು ಇವತ್ತು ಕಿರಿಕೀರ್ತಿ ವಿಚಾರದಲ್ಲಿ ಮಾಡಿದ್ದೀನಿ. ಎಲ್ಲಿಂದ ಸಿಕ್ತು ನಿನಗೆ ದಾಖಲೆ ಅಂತ ಕೇಳಿದರೆ ಆರ್ ಕನ್ನಡದಿಂದ ಸಿಕ್ತು. ಆರ್ ಕನ್ನಡದಲ್ಲಿ ಬ್ರೇಕಿಂಗ್ ನ್ಯೂಸೇ ಹಾಕಿದ್ದಾರೆ. ಆ ಒಂದು ಸಣ್ಣ 3 ಸೆಕೆಂಡಿನ ಕಂಟೆಂಟನ್ನು ಕೂಡ ಹಾಕಿದ್ದೀನಿ ನಾನು. ನೋಡಿ, ಈ ಒಂದು ವಿಷಯದ ಆಧಾರದ ಮೇಲೆ ಮಾತಾಡ್ತಾ ಇದ್ದೇನೆ. ಆಯಿತು, ಮುಗೀತು, ಅಷ್ಟೇ. ಇವಾಗ ನನ್ನ ಆ್ಯಸ್ ಜನತಾ ಏಜೆಂಟ್ ಅಂತಲೇ ತಿಳ್ಕೊಳ್ಳಿ. ನನ್ನ ಕಂಟೆಂಟ್ ಏನು? ಮಾಧ್ಯಮಗಳಲ್ಲಿ ಬರೋದು, ಯಾವುದಾದ್ರೂ ವಾರ್ತಾವಾಹಿನಿಗಳಲ್ಲಿ ಬರುವಂತಹ ವಿಚಾರಗಳು, ಅದನ್ನು ನಾನು ಕಂಟೆಂಟಾಗಿ ಪರಿವರ್ತನೆ ಮಾಡುವಂಥದ್ದು. ಏನು ಹೆಚ್ಚಾಗಿ ಉಪಯೋಗಿಸುವಂತಹ ವಾರ್ತಾಭಾರತಿ ಇರ್ಬೋದು, ಪ್ರಜಾವಾಣಿ ಇರ್ಬೋದು, ಉದಯವಾಣಿ ಇರ್ಬೋದು, ಅಥವಾ ಇದೇ ಸುವರ್ಣ, ಪವರ್ TV, ಅದು ಇದು ಯಾರೆಲ್ಲ ತಮ್ಮ ಇರುವ ವಿಚಾರವನ್ನು ಇಲ್ಲದ ವಿಚಾರವನ್ನೆಲ್ಲ ಹಾಕ್ತಾರೆ, ಅವೆಲ್ಲವನ್ನು ಇಲ್ಲಿ ಮುನ್ನೆಲೆಗೆ ತಂದು ಚರ್ಚೆ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಎಲ್ಲಿ ಆಧಾರ ಇದೆ ಅಂತ ಹೇಳಿದರೆ ಅದೇ ಆಧಾರಗಳು ನಮಗೆ. ಕಿರಿಕೀರ್ತಿ ಮಾತಾಡಿದ್ದೇ ಆಧಾರ. ಅವನು ಇವಾಗ ವಾಯ್ಸ್ ಒಂದು ಇಲ್ಲಿ ಆಡಿಯೋ ಒಂದು ಆರ್ ಕನ್ನಡದಲ್ಲಿದೆ, ಅದೇ ಆಧಾರ. ಆತ ಕೇಸ್ ಕೊಟ್ಟಿದ್ದಾನೆ ಅಂತೇಳಿ ಬೇರೆ ಏನಾದರೂ ಪ್ರೂಫ್ ನಮ್ಮ ಹತ್ರ ಇದೆಯಾ? ಇಲ್ಲ. ಅದೇ ಆಧಾರಕ್ಕೆ ಆಗಿಟ್ಟುಕೊಂಡು ನಾವು ಮಾತಾಡ್ತೀವಿ. ಇನ್ನೂ ಆಧಾರ ಬೇಕು ಅಂದರೆ ಆರ್ ಕನ್ನಡದಲ್ಲಿ ಕೇಳಬೇಕು. ಅದೇ ರೀತಿ ನಮ್ಮ ಕಂಟೆಂಟ್ ಅಂದರೆ ಹಾಗೆ. ಎಲ್ಲಿಂದ ಮಾತಾಡಿ ಅಂತ ಕೇಳಿದರೆ ಏನೋ ಒಂದು ಇರುತ್ತೆ, ಸುಮ್ಮನೆ ಗಾಳಿಯಲ್ಲಿ ಬಂದು ನಮಗೆ ಕಂಟೆಂಟ್ ಸಿಗೋದಿಲ್ಲ. ಯಾವುದಾದ್ರೂ ಪತ್ರಿಕೆಗಳಿರ್ಬೋದು, ವೆಬ್ ಪೋರ್ಟಲ್ಗಳಿರ್ಬೋದು, ಇವೆಲ್ಲವನ್ನು ಆಧಾರವಾಗಿಟ್ಟುಕೊಂಡು ನಾವು ಮಾತಾಡ್ತೀವಿ. ಸೊ ಇಲ್ಲಿ ಕಿರಿಕೀರ್ತಿ ವಿಚಾರ ಸ್ವಲ್ಪ ವ್ಯತ್ಯಾಸ ಕಾಣ್ತಾ ಇದೆ. ಆತ ಓಕೆ ಪತ್ರಕರ್ತ ಅಂತ ಹೇಳ್ತಾ ಇದ್ದ, ಆದರೆ ಪ್ರಕಾಶ್ ರಾಜ್ ಅವರು ಒಮ್ಮೆ ಬೆಂಡೆತ್ತಿ ಬಿಟ್ಟಿದ್ರು, ನೀನು ಪತ್ರಕರ್ತ ಅಲ್ಲಪ್ಪ, ನೀನು ಪತ್ರಕರ್ತ ಆಗಿದ್ದರೆ 1 ವೇ ರೂಟಲ್ಲಿ ಹೋಗ್ತಾ ಇರಲಿಲ್ಲ, ಡಬಲ್ ರೋಡನ್ನೇ ಹಿಡಿತಾ ಇದ್ದೆ. ನೀನು 1 ವೇ ರೂಟಲ್ಲಿ ಹೋಗ್ತಾ ಇದ್ದೀಯಾ, ನೀನು ಖಂಡಿತವಾಗಿಯೂ ಪತ್ರಕರ್ತ ಅಲ್ಲ. ನೀನು ಬೇಕಿದ್ರೆ ನಾಮಾರ್ಥ ಪತ್ರಕರ್ತ ಅಂತ ಕರಿಬೋದು.
ಇವಾಗ ದೇಶೀಯ ಮಟ್ಟದಲ್ಲಿರುವಂತಹ ಎಲ್ಲ ಮಾಧ್ಯಮಗಳು ಬಕೆಟ್ ಮಾಧ್ಯಮಗಳಾಗಿ ಪರಿವರ್ತನೆ ಆಗೋದಕ್ಕೆ ಕಾರಣನೇ ಇದೆ. ಪೇಮೆಂಟ್ ಎಲ್ಲಿಂದೆಲ್ಲ ಬರುತ್ತೆ ಎಲ್ಲವನ್ನು ಹಿಡಿದು ಜೇಬಿಗೆ ಹಾಕ್ಕೊಂಡು ಅವರೇನು ಹೇಳ್ತಾರೆ ಅಪ್ಪಣೆ ಗುರು ಅಂತ ಹೇಳ್ಕೊಂಡು ವಾರ್ತೆಯನ್ನು ಮಾಡೋದು. ಇಲ್ಲಿ ನೈಜ ಸಂಗತಿಗಳು ಅಪ್ಡೇಟ್ಗಳನ್ನು ಕೊಡುವಂತಹ ಯೂಟ್ಯೂಬರ್ಗಳ ಮೇಲೆ ಕೇಸನ್ನು ದಾಖಲಿಸೋದು. ನೋಡಿ, ಇದುವರೆಗೂ ಯಾವುದೇ ಕಿರಿಕೀರ್ತಿಗೆ ಧರ್ಮಸ್ಥಳಕ್ಕೆ ಏನು ಸಂಬಂಧ ಕೇಳಿದರೆ ಅವನು ಹೇಳ್ತಾನೆ ನನ್ನ ತಾಯಿಗಿಂತಲೂ ದೊಡ್ಡದು ನನಗೆ ದೇವರೇ ಅಂತ. ದೇವರು ನಂತರ ನನಗೆ ತಾಯಿ ಅಂತ ಹೇಳ್ತಾರೆ. ಎಲ್ಲರೂ ಹೇಳೋದು ತಾಯಿಯೇ ಮೊದಲ ದೇವರು ಅಂತ. ಆದರೆ ಕಿರಿಕೀರ್ತಿಗೆ ದೇವರೇ ಮೊದಲ ದೇವರು, ನಂತರ ತಾಯಿ ಅಂತ. ತಾಯಿಯನ್ನು ನೋಡ್ಕೊಳ್ಳಿಲ್ಲ ಆದರೂ ಪರವಾಗಿಲ್ಲ, ದೇವರನ್ನು ಚೆನ್ನಾಗಿಟ್ಟಿರ್ತೀನಿ ಅಂತ. ಏನೋ ವೀಕ್ಷಕರೇ, ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ನೀವು ಕಮೆಂಟ್ ಮಾಡಿ. ಯಾಕಂತ ಕೇಳಿದರೆ ನೋಡಿ, ಪ್ರತಿಯೊಂದು ದಿವಸವೂ ನಿಮ್ಮ ಕಮೆಂಟ್ಗಳನ್ನು ಕೇಳೋದು ಯಾಕಂತ ಕೇಳಿದರೆ ಬರೀ ನಾವು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳೋದು ಮಾತ್ರ ಅಲ್ಲ, ನಿಮಗೂ ಕೆಲವೊಂದು ವಿಚಾರಗಳನ್ನು ನಮ್ಮ ಜೊತೆ ವಿನಿಮಯ ಮಾಡ್ಕೊಳ್ಬೇಕು ಅಂತ ಇರುತ್ತೆ. ಅದನ್ನು ಹೇಗೆ ಮಾಡ್ತೀರಾ? ಕಮೆಂಟ್ ಬಾಕ್ಸ್ಗಳನ್ನು ಉಪಯೋಗಿಸ್ಕೊಳ್ಳಿ. ನಿಮಗೆ ಗೊತ್ತಿರುವಂತಹ ಮಾಹಿತಿಗಳನ್ನ ಇಲ್ಲಿ ಕೊಡಿ. ಯಾಕಂದರೆ ಇಲ್ಲಿ ಕಿರಿಕೀರ್ತಿ ವಿಚಾರ ಆಗಿರ್ಬೋದು, ಇನ್ನು ಪುನೀತ್ ಕೆರಳಿ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರ ನೋಡಿ. ಇವತ್ತು ವಸಂತ ಗಿಳಿಯಾದ್ ಯಾಕೆ ಸೈಲೆಂಟ್ ಆಗಿದ್ದಾನೆ ಅಂತ ಕೇಳಿದರೆ ಖಂಡಿತವಾಗಿಯೂ ಸೈಲೆಂಟ್ ಆಗಿಲ್ಲ. ದೊಡ್ಡ ಗೂಢಾಲೋಚನೆಯನ್ನು ಇವರೊಂದು ಟೀಮ್ ಹೆಣಿತಾ ಇದೆ. ಯಾವ ರೀತಿಯಲ್ಲಿ ಅಜಯ್ ಅಂಚನ್ ಅವರನ್ನು ಕಟ್ಟಿ ಹಾಕೋದು, ಯಾವ ರೀತಿಯಲ್ಲಿ ತರ್ಡೆಯನ್ನು ಕಟ್ಟಿ ಹಾಕೋದು, ಯಾವ ರೀತಿಯಲ್ಲಿ ಗಿರೀಶ್ ಮಠಣ್ಣವರನ್ನು ಕಟ್ಟಿ ಹಾಕೋದು, ಯಾವ ರೀತಿಯಲ್ಲಿ ಸಮೀರ್ ಎಮ್ ಡಿಯನ್ನು ಕಟ್ಟಿ ಹಾಕೋದು, ಅಥವಾ ಯಾವ ರೀತಿಯಲ್ಲಿ ಚಂದನ್ ಗೌಡ ಅವರನ್ನು ಕಟ್ಟಿ ಹಾಕೋದು. ವಾರ್ತೆಗಳು ಜನರಿಗೆ ತಲುಪ್ತಾ ಇದೆ. ಅದನ್ನು ಹೇಗೆ ಬ್ರೇಕ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಇದ್ದಾರೆ. ಜನರು ಪ್ರತಿಕ್ರಿಯೆ ಕೊಡಬೇಕು. ಇದು ಪ್ರತಿಕ್ರಿಯೆ ಕೊಡಬೇಕಾದಂತಹ ಸಮಯ ಆಗಿದೆ. ಈ ಸಮಯದಲ್ಲಿ ನಾವು ಬಾಯಿ ಮುಚ್ಚಿ ಕೂತ್ಕೊಂಡ್ರೆ ಎಲ್ಲವೂ ಎಲ್ಲರ ಕಾಲ ಬುಡಕ್ಕೂ ಬರುತ್ತೆ. ಷಡ್ಯಂತ್ರದ ಹಿಂದೆ ಹೋದವನು ಖಂಡಿತವಾಗಿಯೂ ನಿಮ್ಮನ್ನು ಭೇಟಿಯಾಗದೆ ಇರಲಾರ. ಖಂಡಿತವಾಗಿಯೂ ಇದನ್ನು ಗೊತ್ತು ಮಾಡಿಕೊಂಡು ನಿಮಗೆ ತಿಳಿಪಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ಇವತ್ತು 4 ಯೂಟ್ಯೂಬರ್ಗಳನ್ನು ಅವರು ಬೆನ್ನ ಹಿಂದೆ ಬಿದ್ದಿದ್ದಾರೆ ಅಂದರೆ ಅವರನ್ನು ಕಟ್ಟಿ ಹಾಕಿದರೆ ಬೇರೆ ಯಾರೂ ಮಾತಾಡೋದಿಲ್ಲ ಎನ್ನುವಂತಹ ಒಂದು ಚಿಂತೆ ಕಿರಿಕೀರ್ತಿ ಅಥವಾ ಕಿರಿಕ್ ಶಂಕರಘಟ್ಟನ ಕೀರ್ತಿ ಶಂಕರಘಟ್ಟ ಅವರಿಗೆ ಇರ್ಬೋದು. ಈ ಶಂಕರಘಟ್ಟ ಅನ್ನುವಂತಹ ಹೆಸರು ಬಂದಿರೋದು ಇವಾಗ ರೀಸೆಂಟಾಗಿ ಧರ್ಮಸ್ಥಳ ಪ್ರಕರಣದಲ್ಲಿ ಚೆನ್ನಯ್ಯನನ್ನು ಅರೆಸ್ಟ್ ಮಾಡಿದ ಮೇಲೆ ಮೇ ಬಿ ಬಂದಿರಬೇಕು. ಆರ್ ಕನ್ನಡದಲ್ಲಿ ಡಿಬೇಟ್ಗೆ ಕುಳಿತುಕೊಳ್ಳುವಾಗ ಆತ ಒಬ್ಬ ಪ್ರೊಫೆಷನಲ್ ಆಗಿ ಕೂತ್ಕೊಂಡಂತೆ ಕಾಣ್ತಾ ಇದ್ದ. ಆವಾಗ ಕಿರಿಕೀರ್ತಿ ಅಂತ ಹಾಕೋದು ಅಷ್ಟೊಂದು ಸರಿಯಾಗೋದಿಲ್ಲ ಅಲ್ವಾ? ಅದಕ್ಕೆ ಕೀರ್ತಿ ಶಂಕರಘಟ್ಟ ಅಂತ. ನಾನೇ ಒಮ್ಮೆ ಶಾಕ್ ಆದೆ, ಯಾರಪ್ಪ ಇದು ಕೀರ್ತಿ ಶಂಕರಘಟ್ಟ, ಗೊತ್ತೇ ಇಲ್ವಲ್ಲ. ಮುಖ ನೋಡಿದರೆ ಗೊತ್ತಾಯಿತು ಇದು ಕಿರಿಕೀರ್ತಿ ಅಂತ. ಇಡೀ ಸಮಾಜವನ್ನು, ಇಡೀ ಕನ್ನಡಿಗರನ್ನು ಕಿರಿಕಿರಿ ಮಾಡಿ ಮಾಡಿ ದೊಡ್ಡ ಹೆಸರನ್ನು ತಾನೇ ಹಾಕಿಕೊಂಡಿದ್ದ ಕಿರಿಕೀರ್ತಿ ಅಂತ. ತನ್ನಿಂದ ಎಲ್ರಿಗೂ ಕಿರಿಕು ಆಗ್ತಾ ಇದೆ ಅಂತ ಗೊತ್ತಾಯಿತು. ಅದನ್ನೇ ಹೇಗಾದರೂ ನಿಭಾಯಿಸ್ಕೊಂಡು ಹೋಗಬೇಕು, ಅದನ್ನು ಇಲ್ಲವಾಗಿಸಬೇಕು. ಈ ಒಂದು ಪ್ರಕರಣದಲ್ಲೂ ನಾನು ಕಿರಿಕ್ ಮಾಡ್ತಿದ್ದೇನೆ ಅಂತ ಗೊತ್ತಾದರೆ ಜನರು ಹೊಡೆದು ಸಾಯಿಸ್ತಾರೆ ಅನ್ನೋದು ಗೊತ್ತಿದೆ. ಅದಕ್ಕೆ ಕೀರ್ತಿ ಶಂಕರಘಟ್ಟ ಅಂತ ಹೆಸರನ್ನು ಹಾಕಿರುವಂಥದ್ದು. ಕೇಸು ದಾಖಲಿಸಿದ್ದಾರೆ. ಕೇಸು SIT ತಗೊಳ್ತಾ ಇಲ್ವಾ ಅನ್ನೋದನ್ನು ಇವಾಗ ನೋಡಬೇಕು. ಹಿಂಬರ ಏನಾದರೂ ಬರೆದು ಕೊಟ್ಟಿದ್ದಾರಾ, ಅಥವಾ ಇದು ಇಲ್ಲಿ ಕೊಡೋ ಕೇಸಲ್ಲಪ್ಪ ಬೆಳ್ತಂಗಡಿಗೆ ಹೋಗುವಂತ ಕಳಿಸ್ಕೊಟ್ಟಿದ್ದಾರಾ, ಅದು ಯಾವುದನ್ನು ಮಾಧ್ಯಮ ಆಗ್ತಾ ಇಲ್ಲ. ಒಂದು ಕಾರು ಹಾಗೆ ಹೋಯಿತು, ಅದನ್ನು ತೋರಿಸ್ತಾ ಇದ್ದಾರೆ. 10-20 ಬಾರಿ ರಿಪೀಟ್ ಮಾಡಿ ತೋರಿಸ್ತಾ ಇದ್ದಾರೆ. ಏನೇ ಇರಲಿ, ಇದುವರೆಗೂ SITಗೆ ಹೋದಂತಹ ದೂರುಗಳು ಅಲ್ಲಿ ಸಾಲಾಗಿ ಕಾಯ್ತಾ ಇವೆ. ಕಿರಿಕೀರ್ತಿನೂ ಹೋಗಿ ಕೊಟ್ಟಿದ್ದಾನೆ, ಅದು ಕೂಡ ಅದರ ಹಿಂದೆ ಹೋಗಿ ಬೀಳುತ್ತೆ. ವಿಚಾರಣೆ ಮಾಡದಿದ್ರೂ ಮಾಡ್ಬೋದು. ಮೇ ಬಿ ಇವರನ್ನೇ ಮೊದಲೇ ಪರಿಗಣಿಸಿ ಇವರು ಹೇಳಿದ ಕೇಸುಗಳನ್ನೇ ಇವಾಗ ತನಿಖೆ ಮಾಡಲಿಕ್ಕೆ ಆರಂಭ ಮಾಡಿದರೂ ಮಾಡ್ಬೋದು. ಯಾರು ಗೊತ್ತು ಎಲ್ಲಿ, ಹೇಗೆ, ಏನು, ಎತ್ತ ಅಂತ. ವೀಕ್ಷಕರೇ, ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.